ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಬೈಗುಳ್ಳ ದಬ್ಬಾಳಿಕ ಜಗಳ ಇದ್ದಲ್ಲೇ ಸಂಸಾರದಲ್ಲಿ ಒಳ್ಳೆಯದಲ್ಲ. ನೀವು ಸಂಬಂಧದಲ್ಲಿ ಇಂತಹ ನಿಂದೆಗಳನ್ನು ಎದುರಿಸುತ್ತಿದ್ದರೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ಸಂಬಂಧವೆನ್ನುವುದು ಪ್ರತಿಯೊಬ್ಬರ ಜೀವನದ ಪ್ರಮುಖ ಘಟ್ಟ. ಅದರಲ್ಲೂ ವೈವಾಹಿಕ ಸಂಬಂಧವು ತುಂಬ ಪ್ರಾಮುಖ್ಯತೆ ಪಡೆದುಕೊಂಡಿರುತ್ತದೆ. ವೈವಾಹಿಕ ಸಂಬಂಧವು ಸರಿಯಾಗಿ ಇಲ್ಲದೆ ಇದ್ದರೆ ಅದು ಮುಂದೆ ಜೀವನದ ಸುಖವನ್ನೇ ನಾಶ ಮಾಡಿಬಿಡುವುದು. ಕೆಲವರು ಇಂತಹ ಸಂಬಂಧದಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿರುವವರು. ಅವರಿಗೆ ಹೊರಗೆ ಬರಲು ಆಗದೆ ಜೀವನವೇ ದುಸ್ತರವೆನಿಸುವುದು. ಇನ್ನು ಕೆಲವೊಂದು ದಾಂಪತ್ಯ ಅಥವಾ ಸಂಬಂಧಗಳಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರು ತುಂಬ ದಬ್ಬಾಳಿಕೆ ಅಥವಾ ಅಧಿಕಾರ ಸ್ಥಾಪನೆ ಮಾಡುವವರು. ಇಂತಹ ಸಂಬಂಧವು ಕೂಡ ಹೆಚ್ಚು ಕಾಲ ಬಳಕೆ ಬರುವುದಿಲ್ಲ. ಇದು ಹೆಚ್ಚಾಗಿ ವಿಚ್ಛೇದನದಲ್ಲಿ ಅಂತ್ಯ ಕಾಣುವುದು. ಕೆಲವರಿಗೆ ಸಂಬಂಧದಲ್ಲಿ ಇನ್ನೊಬ್ಬರದಿಂದ ಬೈಗೋಳು ದಬ್ಬಾಳಿಕೆ ನಡೆಯುವುದು ತಿಳಿದು ಬರುವುದಿಲ್ಲ. ಅಂತಹ ಸಂಬಂಧದಲ್ಲಿ ಅವರು ಇದ್ದರೂ ಅದರ ಕೆಲವೊಂದು ಸೂಚನೆಗಳು ಸಿಗುವುದು. ಅದು ಯಾವುದು ಎಂದು ತಿಳಿಯಿರಿ. ನಕಾರಾತ್ಮಕ ಹೇಳಿಕೆ. ನಿಮ್ಮ ಜಾತಿ, ಧರ್ಮ, ಪಂಗಡ ಅಥವಾ ಬೇರೆ ಯಾವುದೇ ವಿಚಾರದ ಬಗ್ಗೆ ತುಂಬ ಹೀನಯವಾಗಿ ಮಾತನಾಡುವುದು ಸರಿಯಲ್ಲ. ಯಾವುದೇ ಜಾತಿ ಧರ್ಮದ ಅವಹೇಳವು ಸರಿಯಲ್ಲ. ಕೆಲವೊಮ್ಮೆ ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ಮದುವೆಗಳಲ್ಲಿ ಇಂತಹ ಹೇಳಿಕೆಗಳು ಕಂಡುಬರುವುದು. ಇದು ಸಂಬಂಧಕ್ಕೆ ಹಾನಿ ಉಂಟು ಮಾಡುವುದು. ನಿಂದನೆ. ಕೆಲವರು ಬೈಗುಗಳ ಮೂಲಕ ನಿಂದನೆ ಮಾಡುವವರು. ಆದರೆ ಇದು ನಿಂದನೆ ಎಂದು ನಿಮಗೆ ಅನಿಸುವುದು. ಯಾಕೆಂದರೆ ನಿಮಗೆ ಇದು ತುಂಬ ಪ್ರೀತಿ ಪಾತ್ರರಿಂದ ಬರುತ್ತಿರುವ ನಿಂದನೆಯಾಗಿರುವುದು. ಕೆಲವೊಂದು ಬೈಗುಗಳನ್ನು ಗಮನಿಸಿದರೆ ಆಗ ನಿಮಗೆ ಇದು ಗಮನಕ್ಕೆ ಬರಲಿದೆ. ಅವಹೇಳನ. ಇಂತಹ ಅವಹೇಳನಗಳು ಹೀಗೆ ಇರುವುದು ಎಂದು ನಿಖರವಾಗಿ ಹೇಳುವುದರ ತುಂಬ ಕಷ್ಟ. ಪ್ರತಿಯೊಬ್ಬರಿಗೂ ಅವರದೇ ಆಗಿರುವ ನಂಬಿಕೆ ಹಾಗೂ ಅವಶ್ಯಗಳು ಇರುವುದು. ಆದರೆ ಕೆಲವರಿಗೆ ಇನ್ನೊಬ್ಬರ ನಂಬಿಕೆ ಹಾಗೂ ಹವ್ಯಾಸಗಳು ತುಂಬ ತಮಾಷೆಯಾಗಿ ಕಂಡುಬರುವುದು. ಇದಕ್ಕಾಗಿ ಅವರು ಬೇರೆಯವರನ್ನು ಹೀಯಾಳಿಸುವವರು. ಆದರೆ ಇದು ಸಂಬಂಧದಲ್ಲಿ ಒಳ್ಳೆಯ ವಿಚಾರವಲ್ಲ. ಸಂಗಾತಿಯ ನಂಬಿಕೆ ಮತ್ತು ಹವ್ಯಾಸಗಳನ್ನು ಗೌರವಿಸಬೇಕು ಹಾಗೂ ಬೆಂಬಲಿಸಬೇಕು. ಪ್ರೀತಿ ಪಾತ್ರರ ಬಗ್ಗೆ ನಕಾರಾತ್ಮಕ ಹೇಳಿಕೆ. ನಿಮ್ಮ ಸ್ನೇಹಿತರ ಅಥವಾ ಸಂಬಂಧಿಕರ ಬಗ್ಗೆ ಕೆಲವೊಮ್ಮೆ ಸಂಗಾತಿಯು ತುಂಬ ಕೆಟ್ಟದಾಗಿ ಅಥವಾ ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದರೆ ಅದು ಸರಿಯಲ್ಲ. ಸಂಬಂಧಿಕರು ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಬೈಗಳು ನೀಡುವುದು ಸರಿಯಲ್ಲ. ನಿಮ್ಮನ್ನು ಮೂರ್ಖರನ್ನಾಗಿ ತೋರಿಸುವುದು. ಮಾತನಾಡುವ ಸಂದರ್ಭದಲ್ಲಿ ಕೆಲವೊಂದು ಹೇಳಿಕೆಗಳ ಮೂಲಕ ನಿಮ್ಮನ್ನು ಮೂರ್ಖರನ್ನಾಗಿ ತೋರಿಸುವುದು ಸಂಬಂಧದಲ್ಲಿ ಸರಿಯಾದ ವಿಚಾರವಲ್ಲ. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.